ನಾನು ಐ ರೀಡ್ ಸರ್ಕಾರದ ಅಥವಾ ಸ್ಥಳೀಯ ಪದಾಧಿಕಾರಿಗಳ ಅನುಮೋದನೆ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ, ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆ, ನ್ಯಾಸಗಳು, ಸಮಾಲೋಚನಾ ಕೇಂದ್ರಗಳು, ಆಸ್ಪತ್ರೆಗಳು, ಪ್ರಯೋಗಾಲಯಗಳು, ಸಬ್ಸೆಕ್ಷನ್ 6 ನಲ್ಲಿದೆ. ಸೊ ಇದನ್ನ ನಾವು ಯಾಕಂದ್ರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ 60-40 ಅಂತ ಹೇಳ್ಬಿಟ್ಟಿದ್ದೀವಿ. 2000 ಕೊಡಮ್ಮ ಸರ್ಕ್ಯುಲರ್ ಕೊಡಮ್ಮ ಇಲ್ಲಿ 24 ಮಾರ್ಚ್ 2018ರಲ್ಲಿ ಹೇಳ್ಬಿಟ್ಟಿದ್ದೀವಿ. ಏನ್ ಹೇಳಿದೀವಿ ಅಂತಂದ್ರೆ ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ, ಮುಗ್ಗಟ್ಟುಗಳು, ವಾಣಿಜ್ಯ ಸಂಕೀರ್ಣಗಳು, ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಎಂದರೆ 60% ಕನ್ನಡವನ್ನು ಬಳಸತಕ್ಕದ್ದು. ಈ ಸರ್ಕ್ಯುಲರ್ ಕೊಟ್ಟಿರೋದು 24 ಮಾರ್ಚ್ 2018ರಲ್ಲೇ ಕೊಟ್ಟಿದ್ದೀವಿ. 24 ಮಾರ್ಚ್ 2018 ನಮ್ಮ ಸರ್ಕಾರ ಇದ್ದಾಗ ನಾನು ಮೇ ತಿಂಗಳವರೆಗೂ ಇದ್ದೆ. ಆಗ ಈ ಸರ್ಕ್ಯುಲರ್ ಅನ್ನು ಇಶ್ಯೂ ಮಾಡಿದ್ದೀವಿ. ಸುತ್ತೋಲೆ 18 ರೀ. 24 ಮಾರ್ಚ್ 2018 ಸರ್ಕ್ಯುಲರ್. ಓಕೆ, ಅದರಲ್ಲಿ ಹೇಳಿದ್ದೀವಿ 60-40 ಇರಬೇಕು ಅಂತ ಹೇಳಿದ್ದೀವಿ. ಈ ಆಕ್ಟ್ನಲ್ಲಿ ಏನು ಮಾಡಿದ್ದಾರೆ 50-50 ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು. ಈ ಕಾನೂನಿಗೆ ಸೆಕ್ಷನ್ 17 ಕ್ಲಾಸ್ 6 ಸಬ್ಸೆಕ್ಷನ್ 6 ಅದಕ್ಕೆ ತಿದ್ದುಪಡಿ ತಗೊಬಂದು 60-40 ಅಂತ ತಿದ್ದುಪಡಿ ತಗೊಬಂದು ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ. ಬಿಕಾಸ್ ಅಸೆಂಬ್ಲಿ ಇಸ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಭಾಗ, ಇದು ಒಂದು ತೀರ್ಮಾನ ಮಾಡಿರೋದು. ಮತ್ತೆ ಇದು ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್ 28 ಒಳಗಡೆ. ಅಂಗಡಿ, ಮುಗ್ಗಟ್ಟುಗಳು, ವ್ಯಾಪಾರ ಸ್ಥಳಗಳು, ಬೇರೆ ಬೇರೆ ಹೋಟೆಲ್ಗಳಿರ್ಬೋದು, ಬೇರೆ ಇರ್ಬೋದು, ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು, ಎಲ್ಲವೂ ಕೂಡ ಇದು 28 ಒಳಗಡೆ ಇದನ್ನ ಈ ಆಕ್ಟ್ನ ಫಾಲೋ ಮಾಡಬೇಕು. ಫೆಬ್ರವರಿ 28 2024 ಫೆಬ್ರವರಿ 28 28/2/2024. I think I made myself very clear. ಅಲ್ಲಿವರೆಗೆ ಕಾಯೋದು ಬೇಡ ಅಂತ ಹೇಳಿ, ಯಾಕಂದ್ರೆ ಈಗಿನಿಂದ ಹೆಸರು ಬದಲಾಯಿಸ್ಬೇಕಲ್ಲ. ಈಗ 28ರವರೆಗೆ ಅವಕಾಶ ಇರೋದು. ಆರ್ಡಿನೆನ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅಸೆಂಬ್ಲಿ ಇಸ್ ನಾಟ್ ಇನ್ ಸೆಷನ್. ಬಿಕಾಸ್ ನಾಳೆ ಬರ್ಕೋಬಹುದು, ಕೆಲವರು ನಾಳಿದ್ದು ಬರೀಬಹುದು, ಅದಕ್ಕೋಸ್ಕರ ಆರ್ಡಿನೆನ್ಸ್ ಮಾಡ್ತಾ ಇರೋದು. ನಾವು 12ನೇ ತಾರೀಕಿಗೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ. ಮೋಸ್ಟ್ ಲೈಕ್ಲಿ 12ನೇ ತಾರೀಕು ಕರಿಬಹುದು ಫೆಬ್ರವರಿಗೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ತೀರ್ಮಾನ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿಲ್ಲ. ಆಮೇಲೆ ಅದು ಬೇರೆ ಬರೆಯೋಕ್ಕೆ ಹೋಗ್ಬಿಡಿ, ನಾನು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು. ಅದು ಗೊತ್ತಾಯ್ತಲ್ಲ, ಅದನ್ನೇನು ಬರೆಯೋಕ್ಕೆ ಹೋಗ್ಬಿಡಿ. ಅದರಿಂದ
ಫೆಬ್ರವರಿ 28 ಒಳಗಡೆ. ಸೊ ಈ ಆ್ಯಕ್ಟುನಲ್ಲಿ ಏನು ಅಮೆಂಡ್ಮೆಂಟ್ ಆಗುತ್ತೆ ಅದ್ರ ಪ್ರಕಾರ ಮಾಡ್ಕೋಬೇಕು. ಆಮೇಲೆ ಸಬ್ಸೆಕ್ಷನ್ 8ನಲ್ಲಿ ಏನು ಹೇಳ್ತದೆ ಅಂತಂದರೆ, ರಾಜ್ಯದಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾದ ಜಾಹೀರಾತು ಮತ್ತು ಸೂಚನೆಗಳನ್ನು ಪ್ರದರ್ಶಿಸುವ ಎಲ್ಲ ಫಲಕಗಳಲ್ಲಿ ವಿಷಯಗಳ ನಿಗದಿತ ಶೇಕಡಾವಾರು ಪ್ರಮಾಣವು ಕನ್ನಡ ಭಾಷೆಯಲ್ಲಿರತಕ್ಕದ್ದು. ಜಾಹೀರಾತುಗಳ ವರ್ಗೀಕರಣ ಮತ್ತು ಕನ್ನಡದಲ್ಲಿ ಪ್ರದರ್ಶಿಸಬೇಕಾದ ಜಾಹೀರಾತು ವಿಷಯಗಳ ಶೇಕಡಾವಾರು ಪ್ರಮಾಣವು ರಾಜ್ಯ ಸರ್ಕಾರದಿಂದ ನಿಯಮಿಸಲಾದಂತೆ ಇರತಕ್ಕದ್ದು. ಅಂದರೆ ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಷ್ಟು 50, 60, 40 ಮಾಡತಕ್ಕಂಥದ್ದನ್ನು ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ಅದು ಎಷ್ಟು ಮಾಡಬೇಕು ಅಂತಕ್ಕಂಥ ಪ್ರಮಾಣ ಎಷ್ಟು ಮಾಡಬೇಕು ಅಂತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಸೆಕ್ಷನ್ 17 ಕ್ಲಾಸ್ 8 gives the power to the government. ಅರ್ಥ ಆಯ್ತಲ್ಲ? ಈ ಆ್ಯಕ್ಟು ಇನ್ನೂ ನೋಟಿಫೈ ಆಗಿಲ್ಲ. ಈ ಆ್ಯಕ್ಟು ಇನ್ನೂ ನೋಟಿಫೈ ಆಗಿಲ್ಲ, ಮತ್ತು ರೂಲ್ಸ್ ಕೂಡ ಫ್ರೇಮ್ ಆಗಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಇಮಿಡಿಯೇಟಾಗಿ ನೋಟಿಫೈ ಮಾಡಿ. ಬಿಕಾಸ್ ಗವರ್ನರ್ಸ್ ಅಂಕಿತ ಆಗಿರೋದ್ರಿಂದ ಇಮಿಡಿಯೇಟಾಗಿ ನೋಟಿಫೈ ಮಾಡಿ, ರೂಲ್ಸು ಕೂಡ ಫ್ರೇಮ್ ಮಾಡಿ. ರೂಲ್ಸ್ ರೆಡಿ ಇದೆಯಂತೆ, ಅದು ಫ್ರೇಮ್ ಮಾಡಿ ಅಂತ ಹೇಳಿದ್ದೀನಿ. ಸರ್ಕಾರ ಅದನ್ನು ಕೂಡಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ತಗೊಳ್ತಾರೆ. ಡಿಲೇ ಆಗ್ಬಿಟ್ಟಿದೆ. ಹಿಂದೆ ಆಗಿದ್ದದು ಇದು ಅದಾಗಿ ಸ್ವಲ್ಪ ಡಿಲೇ ಆಗಿರೋದು ನಿಜ. ಸೊ ನಾನು ಅದಕ್ಕೆ ಇನ್ನು ಮುಂದೆ ಡಿಲೇ ಆಗಬಾರ್ದು, ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಕೂಡಲೇ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಆರ್ಡಿನೆನ್ಸ್ ಹೊರಡಿಸಿ ನೋಟಿಫೈ ಮಾಡಿ ರೂಲ್ಸನ್ನು ಫ್ರೇಮ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಇದು ಒಂದು ಭಾಗ. ಆಮೇಲೆ ಈಗ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರದ ವಿರೋಧ ಇಲ್ಲ. ನಿಗದಿತ ಸ್ಥಳದಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅಡ್ಡಿಪಡಿಸಲ್ಲ. ವಿ ಬಿಲೀವ್ ಇನ್ ಡೆಮಾಕ್ರಸಿ, ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್. ಅಡ್ಡಿಪಡಿಸಲ್ಲ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅದನ್ನು ಸರ್ಕಾರ ಸಹಿಸಲ್ಲ. ಕಾನೂನು ರೀತ್ಯ ನಡ್ಕೋಬೇಕು. ಕಾನೂನು ರೀತ್ಯ ನಡ್ಕೊಳ್ಳದೆ ಹೋದರೆ ಸರ್ಕಾರ ಅದನ್ನು ಸಹಿಸಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದರೆ ಈ ಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ ಇತ್ತೀಚೆಗೆ, ನೀವು ನೋಡಿದ್ದೀರ ಏನೋ ಗೊತ್ತಿಲ್ಲ. ಯಾವಾಗ ಇದಾದದ್ದು? 3/3/2022 ಒಂದು ಹೈಕೋರ್ಟ್ನಲ್ಲಿ, ನಮ್ಮ ಕೋರ್ಟ್ನಲ್ಲಿ ಆದೇಶ ಆಗಿದೆ. ಏನಂತ ಆಗಿದೆ ಅಂತಂದರೆ, ಚೀಫ್ ಜಸ್ಟಿಸ್ ಆ್ಯಂಡ್ ಕೃಷ್ಣ ಕುಮಾರ್ ಡಬಲ್ ಬೆಂಚ್ನಲ್ಲಿ ಆಗಿರ್ತಕ್ಕಂಥದ್ದು ಆದೇಶ. ಏನಾಗಿದೆ ಅಂತಂದರೆ, ಇಟ್ ಈಸ್ ಫರ್ದರ್ ಸ್ಟೇಟೆಡ್ ಬಿಫೋರ್ ದಿಸ್ ಕೋರ್ಟ್ ದಟ್ ದಿ ಪ್ರೊಟೆಸ್ಟ್, ಮಾರ್ಚಸ್ and dharanas shall be permitted to be held only at the Freedom Park. Only at the Freedom Park. And the state government is under an obligation to ensure that the provisions of the Order of 2021, which had been framed in exercise of the powers under Section 31(1)(0) of the Act of 1963, are complied with the letter and spirit ಅಂತ ಹೇಳ್ತಾರೆ. ಸೊ ಇದು ಕೋರ್ಟ್ನಲ್ಲಿ ಆಗಿರ್ತಕ್ಕಂಥದ್ದು. ಆದರೂ ಕೂಡ ನಾವು ಈಗ
ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದರೆ ನ್ಯಾಯಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದ್ರೆ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿದ್ರೆ ವಿರೋಧ ಮಾಡಲ್ಲ. ಬಟ್ ಕಾನೂನನ್ನು ಮುರಿತಕ್ಕಂಥದ್ದು, ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದು, ಅದು ಮಾಡಿದ್ರೆ ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಳ್ತದೆ. ಅದರಿಂದ ಯಾರೇ ಆಗಲಿ ಕಾನೂನು ರೀತಿಯ ನಡ್ಕೊಳ್ಬೇಕು. ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು, ಬೇರೆ ಯಾರೇ ಆಗಲಿ ಕೂಡ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ. ಅದರ ಪ್ರಕಾರ ನಡ್ಕೋಬೇಕು. ಸೊ ಕಾನೂನನ್ನು ಯಾರೂ ಕೂಡ ಕೈಗೆ ತಗೋಬಾರ್ದು. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಯಾರು ಕೂಡ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸ